ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ. 81ನೇ ಪಬ್ಲಿಕ್ ಟಿವಿ ಅರ್ಪಿಸುವ ಕಣ್ವ ಮಾರ್ಟ್ ಸಹಯೋಗದೊಂದಿಗೆ ನಡೆಸ್ತಾ ಇರುವ ಬೆಳಕು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಳೆದ ವಾರ ನಿಮಗೆ ಕೈಕೊಟ್ಟು ದೂರದಲ್ಲಿದ್ದೆ. ಈ ವಾರ ಮತ್ತೆ ನಾನು ಎಂದಿನಂತೆ ಬೆಳಕನ್ನು ಹಣತೆಯನ್ನು ಹಿಡಿದುಕೊಂಡು ಏನಾದರೂ ಸಾಧ್ಯ ಆಗತ್ತಾ ಅಂತ ಬಂದಿದ್ದೀನಿ. ಕಳೆದ ಒಂದು ಕಾಲು ತಿಂಗಳು ದೇಶ ಕಂಡು ಕೇಳರಿಯದಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ. ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ತಂದ ಪರಿಹಾರವೇ ಸಮಸ್ಯೆ ಆದಂಗೆ ಕಾಣಿಸ್ತಾ ಇದೆ. ಕಾಳಧನಿಕರು, ಕಪ್ಪು ಹಣವನ್ನು ಕೂಡಿಟ್ಟವರು, ಶ್ರೀಮಂತರ ಅಟ್ಟಹಾಸಗಳು, ದಬ್ಬಾಳಿಕೆಗಳು, ಅವರ ಹಣದ ವ್ಯವಹಾರಗಳನ್ನು ಬಲಿ ಹಾಕಬೇಕು ಅನ್ನುವಂತಹ ಅದ್ಭುತ ಒಂದು ಕಾಳಜಿ ಮತ್ತು ಆಸಕ್ತಿ ಉದ್ದೇಶದಿಂದ ಬಂದಂತಹ ಪರಿಹಾರದ ರೂಪದಲ್ಲಿ ಬಂದ ನೋಟುಬಂದಿ ಈಗ ಬಡವರಿಗೆ, ಕಷ್ಟದಲ್ಲಿರೋರಿಗೆ, ಕುಟುಂಬಗಳನ್ನು ನಡೆಸೋ ಸಮಸ್ಯೆ ಆಗ್ತಿರೋರಿಗೆ ಶಾಪವಾಗಿ ಹೋಗ್ತಾ ಇದೆ. ನಾಳೆ ಅದು ಹೊರ ಆಗತ್ತೆ ಅಂತ ಹೇಳ್ತಾರೆ, ಆದರೆ ಇವತ್ತಿನ ಶಾಪನ ಅನುಭವಿಸೋದು ಹೇಗೆ? ದಾಟ್ ಇಸ್ ಎ ಬಿಗ್ ಪ್ರಾಬ್ಲಮ್. ಯಾಕಿದನ್ನು ಇವತ್ತಿಲ್ಲಿಗೆ ಲಿಂಕ್ ಮಾಡ್ಕೋತಾ ಇದ್ದೀನಿ ನಾನು ಅಂತಂದರೆ, ಎಂಥ ಮಕ್ಕಳು ಹೆಂಗಿರುತ್ತವೆ, ಎಷ್ಟು ಕಷ್ಟಪಡ್ತಾರೆ ನೋಡಿ ಈ ಕಷ್ಟ. ಹೀಗೆ ಸೊಂಟಕ್ಕೆ ಬೆಲ್ಟು ಕಟ್ಟಿಕೊಂಡು ಆಟೋ ಓಡಿಸ್ತಾ ಇರುವ ವ್ಯಕ್ತಿಯ ಹೆಸರು ಬಸವರಾಜು. ಮೂಲತಃ ಬೆಂಗಳೂರಿನ ಮಂಗನಹಳ್ಳಿಯ ನಿವಾಸಿ. ಸತತ 20 ವರ್ಷಗಳಿಂದ ಆಟೋ ಓಡಿಸಿಕೊಂಡು ತನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ರು. ಆದ್ರೆ ಇವರ ಹಣೆ ಬರಹ ಏನು? ಕಾಲಿನಲ್ಲಿ ರಕ್ತ ಸಂಚಲನ ನಿಂತು ಬೆನ್ನುಮೂಳೆಯ ಆಪರೇಷನ್ ಆಗಿದೆ. ಇದರಿಂದ ಜೀವನ ನಡೆಸುವುದು ಕಷ್ಟ ಆಗಿದೆ. ಹೀಗಿರುವಾಗ ಮಕ್ಕಳ ವಿದ್ಯಾಭ್ಯಾಸ ನಿಲ್ಲುತ್ತೆ ಅನ್ನುವ ಭೀತಿ ಕಾಡ್ತಾ ಇದ್ದು, ಏನಾದ್ರೂ ಮಾಡಿ ಮಕ್ಕಳನ್ನ ಓದಿಸಿ ಉನ್ನತ ಹುದ್ದೆಗೆ ಕಳಿಸಬೇಕು ಅನ್ನೋದು ಇವರ ಆಸೆ. ಇನ್ನು ಇವರಿಗೆ ಸುಪ್ರಿಯಾ, ಪಲ್ಲವಿ, ಸಹನಾ, ಅಶ್ವಿನಿ ಎಂಬ 4 ಜನ ಹೆಣ್ಣು ಮಕ್ಕಳಿದ್ದಾರೆ. ಹಿರಿಯ ಮಗಳು ಅಶ್ವಿನಿ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದು, ಪ್ರಥಮ ವರ್ಷದಲ್ಲಿ 95% ಅಂಕಗಳನ್ನ ಪಡೆದಿದ್ದಾಳೆ. ಇನ್ನು ದ್ವಿತೀಯ ಮಗಳು ಪಲ್ಲವಿ ಸಹ SSLCಯ ಪ್ರಥಮ ಸೆಮಿಸ್ಟರ್ನಲ್ಲಿ 96% ಅಂಕಗಳನ್ನ ಪಡೆದಿದ್ದಾಳೆ. ಹೀಗೆ ಉತ್ತಮ ಅಂಕಗಳನ್ನ ಪಡೆದಿರುವ ಇವರದ್ದು ಡಾಕ್ಟರ್, IAS ಆಫೀಸರ್ ಆಗುವ ಆಸೆ. ಆದ್ರೆ ತಂದೆಯ ಅನಾರೋಗ್ಯದಿಂದ ತಮ್ಮ ವಿದ್ಯಾಭ್ಯಾಸ ನಿಲ್ಲುವ ಭಯ ಕಾಡ್ತಾ ಇದೆ. ಇನ್ನು ತನ್ನ ಗಂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಆಟೋ ಓಡಿಸಿ ಜೀವನ ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುವ ಶಕ್ತಿ ನಮ್ಮಲ್ಲಿಲ್ಲ. ದಯವಿಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅಂತ ಅವರ ತಾಯಿ ಅಳಲು ತೋಡಿಕೊಂಡ್ರು. ನಮ್ಮ ಯಜಮಾನ್ರು ಆಟೋ ಡ್ರೈವರು. ನಮಗೆ 4 ಜನ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಆಟೋ ಡ್ರೈವರ್ ಬರೋ ಸಂಪಾದನೆ ನಮ್ಮ ಜೀವನಕ್ಕೆ ಸರಿ ಹೋಗ್ತಾ ಇದೆ. ಹಂಗಾಗಿ ನಮ್ಮ ಮನೆ ಮಕ್ಕಳಿಗೆ ಓದ್ಸೋಕೆ, ಎಜುಕೇಷನ್ ಕೊಡ್ಸೋಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ. ದಯವಿಟ್ಟು ಸಹಾಯ ಮಾಡಿ. ಬಸವರಾಜು ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕಷ್ಟಪಟ್ಟು ದುಡಿದು ಜೀವನ ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ಇವರ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುವ ಶಕ್ತಿ ಇಲ್ಲ. ಆದ್ರೆ ವಿದ್ಯಾಭ್ಯಾಸಕ್ಕೆ ಸೂಕ್ತ ಸೌಲಭ್ಯ ನೀಡಿದ್ರೆ ಡಾಕ್ಟರ್, IAS ಆಫೀಸರ್ ಆಗುವ ಕನಸು ಈ ಮಕ್ಕಳದ್ದು. ಮಹಾಲಕ್ಷ್ಮಿ ತಾಯಿ, ತಂದೆ ಬಸವರಾಜ್, ಇನ್ನು ಮಕ್ಕಳು ಅಶ್ವಿನಿ, ಚುಪುಟಾಣಿ, ಪಲ್ಲವಿ, ನೀನು ಪಲ್ಲವಿ, ಸಹನಾ ನೀನು, ಸುಪ್ರಿಯಾ ನೀನು. ಈ 4 ಹೆಣ್ಣು ಮಕ್ಕಳು ಈ ಪುಣ್ಯಾತ್ಮ ಬಸವರಾಜು ಹಾಗೂ ಮಹಾಲಕ್ಷ್ಮಿಗೆ ಹುಟ್ಟಿರುವ ಮಕ್ಕಳು. ಮಹಾಲಕ್ಷ್ಮಿ ಅಂತ ಹೆಸರಿಟ್ಟರು. ಮಕ್ಕಳನ್ನು ಕೊಟ್ಬಿಟ್ಟು ಎಲ್ಲರಿಗೂ ಸರಸ್ವತಿಯನ್ನು ಕೊಟ್ಬಿಟ್ಟು ಆ ಲಕ್ಷ್ಮಿ ಕೊಡಲಿಲ್ಲ ಅವರು. ಹೌದಾ? ನೀ ಏನು ಮಾಡ್ತಾ ಇರೋದು? ಸರ್ ನಾನೀಗ ಸೆಕೆಂಡ್ PU ಮಾಡ್ತಾ ಇದ್ದೀನಿ. ಸೆಕೆಂಡ್ PU ಸೈನ್ಸ್ PCMB ತೊಗೊಂಡಿದ್ದೀನಿ ಸರ್. ಎಷ್ಟು ಮಾರ್ಕ್ಸ್? ಸರ್ SSLCಲಿ 94.4% ಬಂದಿದೆ, ಹಾಗೂ ಫಸ್ಟ್ PUಲಿ 95% ಬಂದಿದೆ ಸರ್. ನೀವು ಹೆಣ್ಮಕ್ಳು ಅಂದ್ರೆ ಅಬಲೆಯರಂತ ಏನಲ್ಲ ಸರ್. ಕರೆಕ್ಟ್. ಹೇಳಿ ಇನ್ನೊಂದ್ಸರಿ ಅವರೇನು ಜೋರಾಗಿ ಹೇಳಿ. ಅಲ್ಲಿವ್ರಿಗೆ ಹೇಳಿ, ಇನ್ನು ನೋಡ್ತಿದಾರಲ್ಲ ಅವ್ರಿಗೆ ಹೇಳಿ. ನನಗೆ ಯಾಕೆ ಹೇಳ್ತೀನಿ? ನನಗೂ ಇರೋಳ ಹೆಣ್ಮಗಳ, ನನಗೂ ಒಬ್ಬಳೆ ಮಗಳು. ಒಂದು ಹೆಣ್ಣು ಕಲ್ತ್ರೆ ಸಮಾಜ ಕಲ್ತಂತೆ ಸರ್. ಹೇಳು ಅಲ್ಲೇಳು ಆ ಕಡೆ ಅಲ್ಲೇಳು. ಎಂದಿಗೂ ಹೆಣ್ಮಕ್ಳು ಅಬಲೆಯರಲ್ಲ, ಅವರೇ ಶಕ್ತಿ, ಸಮಾಜದ ಶಕ್ತಿ ಅವರು. ಕರೆಕ್ಟ್. ವೆರಿ ಗುಡ್. 95. ಹೌದು ಸರ್. ಸೈನ್ಸ್ PCMB. ನೀನು 10th ಮಾಡ್ತಾ ಇದ್ದೀನಿ. ನೀನು SSLC ಎಷ್ಟು ಮಾರ್ಕ್ಸು? ಫಸ್ಟ್ ಸೆಮಿಸ್ಟರ್ 96.3 ತೆಗೆದಿದ್ದೀನಿ. ಏನಾಯಿತು ನಿಮ್ಮದು?
ನನಗೆ ನೈಟ್ ಆ್ಯಂಡ್ ಡೇ ಗಾಡಿ ಓಡಿಸಿ ಇವ್ರನ್ನ ಜೀವನ ನಡೆಸ್ಬೇಕು ಅಂತಂದರೆ ತುಂಬಾ ಕಷ್ಟ ಆಯಿತು ಸರ್ ನನಗೆ. ಯಾಕೆಂದರೆ ನಾನು ಒಬ್ಬನೇ ದುಡಿಯೋದು, ಇವರು 5 ಜನ ನೋಡ್ಕೊಳೋದು. ಕೂತು ಈ ನರದಲ್ಲಿ, ಕಾಲು ನರದಲ್ಲಿ ಶಕ್ತಿ ಇದ್ದಂಗಾಗಿ ನರದ ಮೇಲೆ ನರ ಕೂತು ಏನೋ ಈ ನರದಲ್ಲಿ ರಕ್ತ ನೀವು ಎದ್ದಣಕ್ಕೆ ಆಗ್ತಿಲ್ಲ, ನಡೆಯೋಕ್ಕಾಗ್ತಿರಲ್ಲ ಸರ್. ಆಟೋ ರಿಕ್ಷಾ ನಾನಂದರೆ ಸರ್ 17 ಅವರ್ ಕೂರ್ತಿದ್ದೇನೆ ಸರ್ ಒಂದು ದಿವಸಕ್ಕೆ. 17 ಅವರ್ ಡ್ಯೂಟಿ ಮಾಡ್ತಿದ್ದೆ ಸರ್. ನಾನು ಬೆಂಗಳೂರಿಗೆ ಬಂದಿದ್ದಕ್ಕಿಂತ ಇವ್ರು 5 ಜನ ಸರ್ ಭಾಳ ಸಮೃದ್ಧಿಯಿಂದ ನಿಜವಾಗ್ಲೂ ಇವ್ರು ಯಾವುದೇ ರೀತಿ ಒಂದು ಯಾವುದಕ್ಕೆ ಎಜುಕೇಷನ್ ಆಗಲಿ ಒಂದು ಊಟದಲ್ಲ ಯಾವುದರಲ್ಲೂ ಕಡಿಮೆ ಮಾಡ್ದಂಗೆ ನನ್ನ ಶ್ರಮ ಬಿದ್ದು ನನ್ನ ಆರೋಗ್ಯ ಬಿದ್ದಾಯ್ತು. ರೀಸೆಂಟಾಗಿ ನನಗೆ ರಾಜರಾಜೇಶ್ವರಿ ನನಗೆ ಬೇರೆ ಕಡೆ ಹಾಸ್ಪಿಟ್ಲೆಲ್ಲ ಕೇಳಿದೆ ಸರ್ 5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಏನು ಆಪ್ರೇಷನ್ಗೆ. ಈಗ ಆಟೋ ಇಲ್ಲ ಸರ್? ಈಗ ಆಟೋ ಇಲ್ಲ. ಈಗಲೂ ಆಟೋ ಇದೆ ಸರ್. ಓಡಿಸ್ತಾ ಇದ್ದೀರಿ? ಏನು ಮಾಡೋದು ಸರ್, ವಿಧಿನೇ ಇಲ್ಲ ಸರ್. ಈಗ ಮಕ್ಕಳು ಜೀವನ ಮಾಡ್ಬೇಕಂದ್ರೆ ನನಗೆ ಅದೇ ಇನ್ಯಾವ ಅದು ಬಿಟ್ಟರೆ ಬೇರೆ ಆದಾಯನೇ ಇಲ್ಲ. ಈಗ ಓಡಿಸ್ತೀರಾ? ಈಗ ವಿಧಿನೇ ಇಲ್ಲ ಸರ್. ಹಂಗೂ 6 ತಿಂಗಳು ನಾನು ಗಾಡಿ ಓಡಿಸಿಲ್ಲ ಸರ್ ಸರಿಯಾಗಿ. ಇವು ನಮ್ಮ ಜೀವನ ಹೇಳ್ಬಾರ್ದು, ಅದನ್ನು ಹೇಳಲೇಬಾರ್ದು ಸರ್. ಬಟ್ ಹೇಳ್ಕೊಂಡು ನಮಗೂ ಎಲ್ಲ ಬೇಜಾರಾಗುತ್ತೆ. ಆದ್ರೂ ಎಷ್ಟೇ ಕಷ್ಟ ಆದರೂ ಇವರಿಗೆ ಒಂದು ಎಜುಕೇಷನಲ್ಲಿ ತೊಂದರೆ, ಸ್ವಲ್ಪ ಸಾಲ ಗೀಲ ಒಂದು ವರ್ಷದಿಂದ ಬರೀ ಸಾಲ ವರ್ಷ ಅವ್ರಿಗೆ ಈ ಥರ ಎಲ್ಲ ಹುಷಾರಿಲ್ಲ ಅಂತ ಹೇಳ್ಕೊಂಡು ಮುಂದೆ ಫೀಸ್ನ ಮುಂದೆ ಹಾಕೊಂಡು ಬಂದಿದ್ದೀವಿ ಸರ್. ಆದರೂ ಎಜುಕೇಷನ್ ಸ್ಟಾಪ್ ಮಾಡಿಸಿಲ್ಲ ಸರ್. ನನಗೆ ಈಗ ನನಗೆ ಇವಾಗ ನಿಮ್ಮ ಸಜೆಷನ್ ಸಿಕ್ಕಿದ್ದೆ. ಒಬ್ಬರವ್ರ ಒಂದು ಪಾರ್ಕಲ್ಲಿ ಕೂತಿದ್ದೆ, ವಿಜಯನಗರ ಪಾರ್ಕಲ್ಲಿ. ಒಂದಿಬ್ರು ವಾಕ್ ಮಾಡ್ಕೊಂಡು ಬರ್ತಾ ಇದ್ರು. ಬಂದರು, ಕೂತ್ಕೊಂಡ್ರು. ಕೂತ್ಕೊಂಡ್ಬಿಟ್ರು, ಏನು ಸಮಾಚಾರ ಬಸವರಾಜ್-ಚಂದ್ರ? ಯಾವ ಏನಪ್ಪ ಆಟ ರಜಾ? ಕರೆಕ್ಟ್. ಆಮೇಲೆ ಎಲ್ಲ ಬರ್ತಾರೆ ಅಂತಂದೆ. ಆಮೇಲೆ ಎಲ್ಲಿ ಮನೆ ಅಂತ, ಯಾಕೆ ಆರಾಮಾಗಿ ಕೂತಿಯಲ್ಲ ಅಂತಂದ್ರು. ಹಿಂಗೆ ಸಾಕಾಯ್ತು ಸರ್, ಬೇಜಾರಾಯಿತು, ಅದಕ್ಕೆ ಕೂತ್ಬಿಟ್ಟೆ. ಹಿಂಗೆ ಒಂಥರ ಸಮಸ್ಯೆ ಸರ್ ಅಂತಂದು. ಏನು ಸಮಸ್ಯೆ ಮನುಷ್ಯರಿಗೆಲ್ಲ ಇದ್ದಪ್ಪ ಅಂತಂದು. ಏನಿದೆ ಹೇಳು ಅಂತಂದ್ರು. ಬಿಡಿ ಸರ್, ನಮ್ಮ ಸಮಸ್ಯೆ ನಿಮ್ಗೆ ಯಾಕೆ ಅಂತ ನಾನು ಇದು ಮಾಡಿದೆ. ಆ ಥರ ಅಲ್ಲಪ್ಪ, ನೀವು ಒಬ್ಬರು ಸಮಸ್ಯೆ ನೀನು ಹೇಳ್ಕೊಂಡ್ರೆ ನಿಮ್ಗೆ ಅಗ್ರ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಈ ಥರ ಹೇಳಿದೆ ಸರ್, ಹಿಂಗೆ ನಮ್ಗೆ 4 ಜನ ಮಕ್ಕಳು ಸರ್, ಓದಿಸೋದಾಗ್ತಾಯಿಲ್ಲ, ಹಿಂಗೆ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ಏನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಅಂತ ಅಂದ್ಬಿಟ್ಟು. ಆವಾಗ ನಿಮ್ಮನ್ನು ಹೇಳಿದ್ರು ಸರ್. ಅವ್ರು ಹೇಳಿದ್ರು, ಅದು ಅವತ್ತು ಬಂದು ನಿಮ್ಮ ಇಲ್ಲಿ ಕೇಳಿದೆ ಸರ್. ಆಮೇಲೆ ಅದನ್ನೆಲ್ಲ ವಿಚಾರಿಸ್ಕೊಂಡು ಬಂದ್ರಪ್ಪ, ಅದೇನು ನೋಡೋಣ, ನಿಮ್ಮ ಡೀಟೇಲ್ ನೋಡ್ತೀವಿ ಅಂತ ಇದು ಮಾಡಿದ್ವಿ ಸರ್. ನೀನೇ ಎಲ್ಡೆಸ್ಟ್ ಈ ಕುಟುಂಬಕ್ಕೆ, ಕರೆಕ್ಟ್? ಯು ಆರ್ ದಿ ಎಲ್ಡೆಸ್ಟ್. ವೈ ಡು ಯು ವಾಂಟ್ ಟು ಸ್ಟಡಿ? ಬಿಕಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದೀಸ್ ಪೀಪಲ್. ಏನು ರೆಸ್ಪಾನ್ಸಿಬಿಲಿಟಿ ತಗೋದು? ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆಲ್ವ ಸರ್. ಹೇಗೆ? ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್. ಓಕೆ. ಸೊ ಐ ನೀಡ್ ಟು ಅಚೀವ್ ದಟ್ ಗೋಲ್. ಅನ್ಕೊಂಬಿಟ್ರೆ ಆಗ್ಬಿಡುತ್ತಾ? ಹ್ಯಾವ್ ಟು ವರ್ಕ್ ಹಾರ್ಡ್. ಈಗಿರೋ ಪರಿಸ್ಥಿತಿನಲ್ಲಿ ಅದು ಸಾಧ್ಯ ಇದೆಯಾ? ಸೊ ಓನ್ಲಿ ವಿ ಕೇಮ್ ಹಿಯರ್ ಟು ಸೀಕ್ ಹೆಲ್ಪ್ ಫ್ರಮ್ ಯು. ಯಾಕೆ ಮಾಡ್ಬೇಕು ನಾನು? ಗಿವ್ ಮಿ ಒನ್ ರೀಸನ್ ವೈ ಶುಡ್ ವಿ ಹೆಲ್ಪ್ ಯು. ಸೊ ಭಾಳ ಜನಕ್ಕೆ ಏಟ್ ಬಿದ್ದಿದೆ ಸುಪ್ರಿಯಾ, ಈ ಥರ ಆಟೋ ರಿಕ್ಷಾನಲ್ಲಿ ಕಷ್ಟಪಟ್ಟು ಭಾಳ ಜನಕ್ಕೆ ಬೆನ್ಮೂಳೆ ಮುರಿದೋಗ್ಬಿಟ್ಟಿದೆ. ಭಾಳ ಕುಟುಂಬಗಳು ಕಷ್ಟದಲ್ಲಿರುತ್ತವೆ. ಹಾಗಾದ್ರೆ ಈ ಕುಟುಂಬಕ್ಕೆ ಯಾಕೆ ಆಗಬೇಕು? ಗಿವ್ ಮಿ ಒನ್ ರೀಸನ್. ಸರ್ ನಮಗೆ ಜನ ತಿಳ್ಕೋಬೇಕು. ಎಕ್ಸಾಕ್ಟ್ಲಿ ಈ ಗರ್ಲ್ ಹೇಳಿದ್ ಕರೆಕ್ಟ್ ಅನ್ನಿಸ್ಬೇಕು. ಸರ್ ನನ್ನ ಕುಟುಂಬಕ್ಕೆ ಒಂದು ಸೋಷಿಯಲ್ ಸ್ಟ್ಯಾಂಡಿಂಗ್ ಬೇಕು ಸರ್. ಆದ್ದರಿಂದ ನಾನು ಓದಬೇಕು, ಒಂದು ಸ್ಟೆಬಿಲಿಟಿ ಬೇಕು ಸರ್ ನಮ್ಮ ಫ್ಯಾಮಿಲಿ. ಆಲ್ ರೈಟ್. ಈಗ ತಕ್ಷಣಕ್ಕೆ ಓದೋದ್ರಲ್ಲಿ ಮುಂದಕ್ಕೆ ಬರ್ಬೋದಾದವರು ನೀನು ಮತ್ತೆ ಏನು ನಾವು ಮಾಡಿದ್ರೆ ನೀನು ನಮಗೇನು ಮಾಡ್ತೀಯ? ನಾನು ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ನಾನು ವ್ಯಾಪಾರಿ, ನನ್ನ ಲಾಭ ಇಲ್ಲದೆ ಏನು ಮಾಡಲ್ಲ. ನನಗೆ ಅಂದರೆ ನನಗೆ ವೈಯಕ್ತಿಕವಾಗಲ್ಲ, ಸಮಾಜಕ್ಕೆ. ನಿನಗೆ ಅಂದರೆ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಂಬಿಟ್ರೆ ಸಾಲಲ್ಲ. ನಾವು ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಪುಕ್ಕಟ್ಟೆ ನಿನಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ಅಂದರೆ ನಮ್ಮ ಸಮಾಜಕ್ಕೆ ನೀನು ಏನು ಮಾಡ್ತೀಯ? ಟೆಲ್ ಮೀ, ಯು ಕನ್ವಿನ್ಸ್ ಮೀ, ದಿಸ್ ಇಸ್ ವಾಟ್ ಐ ವಿಲ್ ಡೂ ಆ್ಯಂಡ್ ಗಿವ್ ಮೀ ದಟ್ ವರ್ಡ್ ಫಸ್ಟ್. ಸರ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ಸ್. ಫಸ್ಟ್ ಆಫ್ ಆಲ್, ನಮ್ಮಪ್ಪ ಒಂದಿನ ಒಬ್ರ ಹತ್ರ ಹೋಗಿದ್ವಿ ನಾವು ಒಬ್ರ ಹತ್ರ. ಅದು ಅವರು ಹೀಗೆ ನಾವು ಹೆಲ್ಪ್ ಕೇಳಿದ್ವಿ. ಅವ್ರು ಅದಕ್ಕೆ ನಿಮ್ಮ ಮಾತನ್ನೇ ಕೇಳಿದ್ರು, ನಾನು ಹಿಂಗೆ ಹೆಲ್ಪ್ ಮಾಡಿದ್ರೆ ನೀವೇನು ಮಾಡ್ತೀರಾ ಅಂತ. ಆಮೇಲೆ ನಾನೇನು ಹೇಳಲಿಲ್ಲ. ಆಮೇಲೆ ಮತ್ತೆ ಅವ್ರು ನನಗೆ ಹೇಳಿದ್ರು, ನಾನೇನಾದರೂ ನಿನಗೆ ಹೆಲ್ಪ್ ಮಾಡಿದ್ರೆ ಸಮಾಜಕ್ಕೆ ನೀವು ಒಂದು ಮಾಡಿ, ಅದಂದರೆ ನಿಮ್ಮಲ್ಲಿರೋ ನನ್ನಲ್ಲಿ ಏನೂ ಇಲ್ಲ, ವಿದ್ಯೆ ಬಿಟ್ಟು ನನ್ನಲ್ಲಿ ಏನೂ ಇಲ್ಲ, ಆ ವಿದ್ಯೆನ ಸಮಾಜದಲ್ಲಿ ಹಂಚ್ರಿ ಅಂತ ಹೇಳಿದ್ರು. ಅದನ್ನು ನಾನು ಇದುವರೆಗೂ ಪಾಲಿಸ್ಕೊಂಡು ಬಂದಿದ್ದೀನಿ. ಅದನ್ನು ನಿಮ್ಗೆ ಹೇಳ್ತಿದ್ದೀನಿ. ಏನು ಪಾಲಿಸ್ಕೊಂಡ್ಬಂದಿದ್ದೀವಿ? ಎಲ್ಲರೂ ಪಾಠ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಯಾರು ಕೇಳ್ತಾರೋ ಅವ್ರಿಗೆಲ್ಲ ಹೇಳ್ಕೊಡ್ತೇನೆ.
ನನ್ನ ತಂಗಿಯರ್ಗೂ ಹೇಳ್ಕೊಡೋದು ಅದೊಂದು ಹಾಂ ಪರ್ಫೆಕ್ಟ್, ನಿನ್ನ ತಂಗಿಗೆ ಹೇಳ್ಕೊಡೋದು, ಬಟ್ ಅದ್ರಲ್ಲಿ ಸೆಲ್ಫಿಶ್ನೆಸ್ ಇದೆ. ಸರ್ ಅದೇ ಸರ್ ಸಮಾಜದಲ್ಲಿ ನಾನು ವಿದ್ಯೆನ ಹಂಚ್ಬೋದು ಅಷ್ಟೇ. ಏನು ತಾಯಿ ಏನು ಮಾಡ್ಬೇಕು ಅಂತೀರಿ ಹೇಳಮ್ಮ? ಅದೇ ಯಜಮಾನ್ರಿಗೆ ಆಟೋ ಓಡಿಸ್ತಾರೆ, ಅವ್ರು ಸಂಪಾದನೆ ಮಾಡ್ಕೊಂಬರೋದು ಜೀವನಕ್ಕೆ ಆಗ್ತಾ ಇದೆ. ಮಕ್ಕಳಿಗೆ ಚೆನ್ನಾಗಿ ಇವರು ತುಂಬ ರ್ಯಾಂಕ್ ಇರೋ ಮಕ್ಕಳಿಗೆ ಸ್ಕೂಲಿಂದ ಆಚೆ ಕರ್ಕೊಂಬರಕ್ಕೆ ಸೊ ಆಗ್ತಿದೆ. ಇವಾಗ ಆಗ್ಬೇಕಾಗಿರೋದು ಮಕ್ಕಳು ಓದೋದು ಅಷ್ಟೇ ತಾನೇ? ಓದೋದು ಅಷ್ಟೇ ಸರ್. ದಟ್ಸ್ ಆಲ್. ಅಷ್ಟೇ ಸರ್. ಆಲ್ ರೈಟ್. ನೋಡಬಿಡೋಣ ಅದು ಏನಾಗತ್ತೆ ಅಂತ. ನಿಮ್ಮ ಸ್ಕೂಲು ಝೇವಿಯರ್ ಆಂಥೋನಿ ಹೌದು ಸರ್. ಹೌದಲ್ಲ? ಚೆನ್ನಾಗಿದೆಯಾ ಸ್ಕೂಲು? ಆಲ್ ರೈಟ್. ಶ್ರೀ ಝೇವಿಯರ್ ಆಂಥೋನಿ ಪವಿತ್ರ ವಿದ್ಯಾಮಂದಿರದ ಶಾಲೆಯ ಪ್ರಾಂಶುಪಾಲರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ರಂಗನಾಥ್ ಅಂತ. ನಿಮಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ, ಹಾಗಾಗಿ ಪರಿಚಯ ಮಾಡ್ಕೋತಾ ಇದ್ದೀನಿ. ಇಲ್ಲ ನಾನು ನೋಡ್ತಾ ಇರ್ತೀನಿ ಸರ್ ಪಬ್ಲಿಕ್ ಟಿವಿ. ಹಾಗಿದ್ರೆ ನನ್ನ ಪರಿಚಯ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಸರ್ ಈ 3 ಮಕ್ಕಳು ನನ್ನ ಜೊತೆಲಿವೆ. I think they need every bit of a support this society can offer them. Yes sir. This is my view. Yeah. ನನ್ನ ಪ್ರಕಾರ ಅದು ನಾವು ಮಾಡ್ತಿರೋದು ಸಹಾಯ ಅಲ್ಲ. ಐ ಕನ್ಸಿಡರ್ ಇಟ್ ಆಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅನ್ಸತ್ತೆ. ಹೌದು ಸರ್. ಐ ಹೋಪ್ ಯು ವಿಲ್ ಅಗ್ರಿ ವಿತ್ ಮೀ ಸರ್. ಯಾ ಇಟ್ಸ್ ಟ್ರೂ ಸರ್. ನಾವು ಏನು ಮಾಡ್ಬೋದು ಸರ್? ಸರ್ ಅದೇ ನಮ್ಮ ಕಡೆಯಿಂದ ಅದು ಏನು ಫೀ ಇದೆಯಲ್ಲ ಸರ್, ಅದನ್ನ ಕನ್ಸೆಷನ್ ಮಾಡ್ಬೋದು, ಅದು ವೇ ಆಫ್ ಮಾಡ್ಬೋದು. ಓಕೆ. ಕನ್ಸೆಷನ್ ವೇವ್ ಆಫ್? ಯಾ ಸರ್, ದಿಸ್ ಇಯರ್ ದಿಸ್ ಕಂಪ್ಲೀಟ್ಲಿ ವೇವ್ ಆಫ್. Okay. Nothing, they are not going to pay even a single penny. ಫ್ಯಾಂಟಾಸ್ಟಿಕ್. Yeah, maybe Okay. for the next year. ನೆಕ್ಸ್ಟ್ ಇಯರ್ಗೆ ನಾನು ನೀವು ಮಾತಾಡೋಣ. Okay. ಲೆಟ್ us evaluate the performance of these 2 children also. Yeah. Then we will take a call ಇಬ್ರು. Yeah. ಹಂಗೆ ಮಾಡೋಣ. ಅವಾಗ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ದೇವರು ನನಗೂ ಶಕ್ತಿ ಕೊಟ್ಟಿರ್ತಾನೆ, ನಾನು ಮಾಡ್ತೀನಿ ಆಗ. Okay. ಸೊ ಲೆಟ್ us ಶೇರ್ ದಿ ಬರ್ಡನ್ ಆ್ಯಂಡ್ ದಿ ರೆಸ್ಪಾನ್ಸಿಬಿಲಿಟಿನ. ಪಾಪ ನೀವು ಸಿಕ್ಕಿಬಿಟ್ರಿ ಅಂತ ನಿಮ್ಮ ಮೇಲೆ ಫುಲ್ ಹಾಕಲ್ಲ ನಾನು. Okay sir. I will also take it up. Yeah. It was my fortune that I spoke to you today. Thank you sir. We will be grateful to you. ನಮ್ಮ ಬೆಳಕು ಟ್ರಸ್ಟಿನಿಂದ Okay sir. ಇಂಥ ಮಕ್ಕಳು 100 ಬಂದರೂ ಸರಿ, ವಿ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನನ್ನ ಪ್ರಕಾರ ನಮ್ಮ ಕೆಲಸ ಅಂತ ನಾವು ಪರಿಭಾವಿಸಿದ್ದೇವೆ. ಆ ಕೆಲಸದಲ್ಲಿ ನೀವು ಕೈ ಜೋಡಿಸ್ತೀನಿ ಅಂದಿದ್ದು ನಿಮ್ಮ ದೊಡ್ಡತನವನ್ನು ತೋರಿಸ್ತಾ ಇದೆ. ನಾನು ಆಮ್ ಎವರ್ ಗ್ರೇಟ್ಫುಲ್ ಟು ಯು. So thank you sir. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು. We'll support the society. ತುಂಬ ಸಂತೋಷ ಸರ್. ನಮಸ್ಕಾರ. ಈಗ ನಿಂದು ತಾನೆ ಅಷ್ಟೇ ತಾನೆ? ಅವಳದ್ದೇನು ಪ್ರಾಬ್ಲಮ್ ಇಲ್ವಾ? ಅವ್ರದ್ದು ಸರ್ 20,000 ಆಯಿತು. ನಿಂದು ಪ್ರಾಬ್ಲಮ್ ಇಲ್ಲ. ಈಗ ಸಾಲ್ಟು ನಿಂದು ಸಾಲ್ಟ್ ನಿಂದು ಮಾಡಲ್ಲ. ನಿಂದು ಮಾಡಲ್ಲ. ನೀನೀಗ ನಿಮ್ಮ ಅಪ್ಪನ ಜವಾಬ್ದಾರಿಲೇ ಇರು, ಗೊತ್ತಾಯ್ತಾ? ನೀನು 10ನೇ ಕ್ಲಾಸಿಗೆ ಬಂದಾಗ ನೋಡೋಣ. ಆ ಕಾರಣಕ್ಕೆ ಅವ್ರು ಕೊಡಲ್ಲ, ನಿನಗೆ ಮಾತ್ರ ಈ ಗಿಫ್ಟ್ ಕೊಡ್ತೀನಿ. ಓಕೆನಾ ಬಸವರಾಜ್? ಸರಿ ಸರ್. ಅವಳು ನಾರಾಯಣಗೆ ಹೋಗ್ತಿದ್ದಾಳೆ. ಲೆಟರ್ ಗೋ. ಅವಳಿಗೆ ಬೇಕಾಗಿದ್ದ ವ್ಯವಸ್ಥೆ ನಾವು ನೋಡ್ಕೊಳ್ಳೋಣ. ನಾವು ನೋಡ್ಕೋತಾರೆ ನಮ್ಮ ಹುಡುಗರು. ನಾನು ಹೇಳ್ತೀನಿ, ದೇ ವಿಲ್ ಟೇಕ್ ಕೇರ್. ಡೋಂಟ್ ವರಿ. ಅವಳದು ಫೆಬ್ರವರಿ ಟೈಮಲ್ಲಿ ಸ್ವಲ್ಪ ಯಾವಾಗಲಾದರೂ ಸರಿ, ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್. ಅದನ್ನು ನೀನು ಚೆನ್ನಾಗಿ ಮಾಡು. ಬಟ್ ಯು ಶುಡ್ ಸಿ ಟು ಇಟ್. ನಿನ್ನ ಕನಸು ನನಸಾಗೋ ಥರ ನೀನು ಮೆಡಿಕಲ್ಗೆ ಬರಬೇಕು. ನೀನು ಬಂದಾಗ ಅದಕ್ಕೆ ಏನು ಬೇಕು ಸಪೋರ್ಟು, ವಿ ವಿಲ್ ಥಿಂಕ್. ಅಷ್ಟು ಮಾಡಿ ಸರ್. ಅರ್ಥ ಆಗ್ತಿದ್ಯಾ ನಿನ್ಗೆ ಹೇಳ್ತೀನಿ? ನಿನಗೆ ಚಾಲೆಂಜ್ ಈಸ್ ಟು ಗೆಟ್ ದ ಸೀಟ್ ಅಂಡರ್ ಮೆರಿಟ್. ಅರ್ಥ ಆಯ್ತಾ ನಿನಗೆ? ಬಟ್ ಆಫ್ಟರ್ ದಟ್ ನಾವು ನೋಡ್ಕೋತೀವಿ. ನೀನು ಅದಕ್ಕೆ ಕಷ್ಟಪಡಿ, ಏನು ಪಡಬೇಕು. ಓಕೆ, ವಿ ವಿಲ್ ಡೂ ಇಟ್, ನೋ ಪ್ರಾಬ್ಲಮ್. ಬಟ್ ನಾರಾಯಣ ಅದೇನಾದ್ರು ಬಂದಾಗ ಲೆಟ್ ಅಸ್ ಸಪೋರ್ಟ್ ಇಟ್. ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಸೊ ಅಲ್ಲಿಗೆ ಅಷ್ಟು ಸ್ಟ್ರೆಸ್ ಡೌನ್ ಆಯ್ತಾ ಈಗ ನಿನಗೆ? ನಿನಗೂ ಡೌನ್ ಆಯ್ತಾ? ಇಳ್ದು ಡೌನ್ ಆಯ್ತಲ್ಲ? ಹೌದು ಸರ್. ಹಾಂ, ಲೆಟ್ ಅಸ್ ಈಗ 3 ಜನ ಏನು ಚಾಲೆಂಜ್ ತಗೋತೀವಿ.